ಹಾಸ್ಪಿಟಲ್ ಮಾಡಿದ್ವಿ. ಎಲ್ಲಿ ಕೆಲವು ಮಕ್ಕಳಿಗೆ, ಬುದ್ಧಿವಂತ ಮಕ್ಕಳಿಗೆ ಮಾತ್ರ ಅನುಕೂಲ ಅದು. ಪಾಪ ದೊಡ್ಡ ಮಕ್ಕಳಿಗೆ ಕಲಿಯೋಗಿಲ್ವೇನ್ರಿ? ಬಡವರ ಮಕ್ಕಳು, ಅಕ್ಷರ ಜ್ಞಾನದವ್ರು ಕಲಿಯೋಂಗಿಲ್ಲೇನು? ಸರ್ಕಾರಿ ಸ್ಕೂಲ್ಗಳಲ್ಲಿ ವ್ಯವಸ್ಥೆ ಅಧ್ವಾನದ. ಅಲ್ಲಿ KPES ಅಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಪ್ರತಿ ಸ್ಕೂಲ್ದಲ್ಲಿ ಯಾಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ? ಅದನ್ನ ಯಾಕೆ ಮಾಡ್ತಾರೆ? ನಮಗೆ ಇವು ಗ್ಯಾರಂಟಿ ಬೇಡ ಅನ್ನೋದು ಅರ್ಥ ಏನಪ್ಪ ಅಂತಂದ್ರೆ, ಈ ಗ್ಯಾರಂಟಿಯಿಂದ ಏನೂ ಆಗೋದಿಲ್ಲ. ಇವು ಸುಮ್ಮನೆ ಏನು ದುಡ್ಡು ವೇಸ್ಟ್ ಅಂತ. ಇನ್ನು ಡೆವಲಪ್ಮೆಂಟ್ ಅಂದ್ರೆ ನಮ್ಮ BJP ಹೇಳ್ತಾರೆ ಬರೀ ರೋಡು ಮತ್ತೇನು ಜಗಮಗ ಹೊಳೆಯುವಂಥದ್ದು ಅಂತೇಳಿ. ಅವ್ಯಾವು ಅಲ್ಲರಿ. ಶಿಕ್ಷಣ ಪ್ರತಿಯೊಬ್ಬರಿಗೂ. ಇದನ್ನು ಅಂಬೇಡ್ಕರ್ ಅವರು ಬಯಸಿದ್ದು, ಇದನ್ನು ಗಾಂಧೀಜಿಯವರು ಬಯಸಿದ್ದು. ಇದಾಗಲಿ ಅಂತ ಇವತ್ತು ನಮ್ಮ ಅನೇಕ ಚಿಂತಕರು ಹೇಳ್ತಾ ಇದ್ದಾರೆ. ಇವು ಗ್ಯಾರಂಟಿಗಳು ಬೇಡ, ನಿಮ್ಮ ಮತ್ತೊಂದು ಬೇಡ, ಮುಗಿದೊಂದು ಬೇಡ, ಇದು ನಿಮ್ಮ ಅಭಿವೃದ್ಧಿ ವ್ಯಾಖ್ಯಾನೂ ಬೇಡ. ಈ ಮಾತು ಭಾಳ ಸತ್ಯ ಅದು. ಒಬ್ಬ ಬಡವನ ಮಗ, ಒಬ್ಬ ಕೂಲಿಕಾರನ ಮಗ ಸ್ಕೂಲಿಗೆ ಹೋಗಿ ಕಲಿಯುವಂಥ ಒಂದು ಅಲ್ಲಿಯೂ ಬೇಕಾಗಿಲ್ಲ. ಹೆಚ್ಚಿಗೆ ಒಳ್ಳೆಯ ಶಿಕ್ಷಕರು, ನುರಿತ ಶಿಕ್ಷಕರ ಜೊತೆಗೆ ಮಕ್ಕಳ ಜೊತೆಗೆ ಪ್ರೀತಿ ಬಾಂಧವ್ಯರಂಥ ಶಿಕ್ಷಕರ ಜೊತೆಗೆ ಅಲ್ಲಿ ಒಳ್ಳೆ ಕುಡಿದಕ್ಕೆ ನೀರು, ಒಂದು ಶೌಚಾಲಯ, ಬಿಲ್ಡಿಂಗ್ ಒಳ್ಳೆಯದಾದಂಥದ್ದು. ಇಷ್ಟು ಸಾಕಾಗಿದೆ. ನಮಗೆ ಉಳಿದಿನ ಬೇಕಾಗಿಲ್ಲ. ಬರಲಿಕ್ಕೆ, ಓದಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಅವ್ರು ಬೇಕಾದಂಥ ವ್ಯವಸ್ಥೆ ಮಾಡಲಿ. ಗ್ಯಾರಂಟಿಗಳು ಬೇಕಾಗಿಲ್ಲ ಅನ್ನುವಂಥ ಮಾತುಗಳನ್ನ ಇವತ್ತು ಈ ಎಲ್ಲ ಬುದ್ಧಿವಂತ ವರ್ಗದವರಾಗಿರ್ಬೋದು ಇದನ್ನು ಮತ್ತೇನೋ ಮಾಡ್ತಾರೆ. ಇದಕ್ಕೆ ಒಂದು ನಗರ ನಕ್ಸಲ್ರಿ ಅವ್ರು ಮಾರಾಯರ ಯಾವ ನಗರ ನಕ್ಸಲೈಟ್ ರೀ? ಓದಾಕೆ ಕಲಿಸ್ರಿ, ಬರೆಯೋಕೆ ಕಲಿಸ್ರಿ, ಶಾಣೆನ ಮಾಡ್ರಿ ಅಂದ್ರೆ ನಗರ ನಕ್ಸಲೈಟ್ಸ್ ಅಂತೀರಿ. ಇವ್ರನ್ನೆಲ್ಲ ವಿಚಾರಧಾರೆ ಇವ್ರು ಇರ್ತಾರೆ. ಹಿಂದೂ ಮುಸ್ಲಿಂ ಮಾಡೋದು, ಮತ್ತೇನೋ ಮಾಡೋದು, ಇದೆಲ್ಲ ಮಾಡೋಗಿದ್ರು. ಈ ಕರ್ನಾಟಕದಲ್ಲೇ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳಿಗಿಂತ ಇದಕ್ಕೆ ಹಾಕಿರಿ. ವರ್ಷಕ್ಕೆ 60,000 ಕೋಟಿ ರೂಪಾಯಿ ಹಾಕ್ತಾಯಿದ್ರಿ. ಇದನ್ನು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹಾಕಿರಿ. ಇಡೀ ರಾಜ್ಯ ಸಮೃದ್ಧ ಆಗ್ತದೆ. ಶಿಕ್ಷಣಕ್ಕೆ ಹಾಕಿರೋದನ್ನು ಗ್ಯಾರಂಟಿ ಎಲ್ಲ ಹಾಕ್ತಾಯಿದ್ದೀರಲ್ಲ, ಬಿಟ್ಟಿದ್ರೆ ಇದಕ್ಕೆ ಹಾಕಿರಿ ಅನ್ನುವಂಥ ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ. ಇಂಥ ಸುದ್ದಿಗಳು ಸಹಿತ ನಮ್ಮ ಮೇನ್ ಮೀಡಿಯಾದಲ್ಲಿ ಬರೋದೇ ಇಲ್ಲ ರೀ. ಅಲ್ಲೆಷ್ಟು ಬಂದಾಗ ಹೋಗಿಬಿಡ್ತದೆ. ಇದು ಚಳವಳಿ ಮೂಮೆಂಟ್ ಆಗಬೇಕಾಗಿದೆ. ಇದು